ನಮಸ್ಕಾರ ಚಾಂಪಿಯನ್ಸ್. ಸೊ ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಲೈಟ್ದು ಇಮೇಜ್ ಫಾರ್ಮೇಷನ್ಸು. ಬಿಕಾಸ್ ಕ್ವಶನ್ ಅಂತೂ ಬಂದೇ ಬರುತ್ತೆ, ಎನಿ ಡೌಟ್. ನಿಮಗೆ ಮಿರರ್ ಆದರೂ ಬರ್ಬೋದು, ಲೆನ್ಸ್ ಆದರೂ ಬರ್ಬೋದು, ಒಂದಂತೂ ಬಂದೇ ಬರುತ್ತೆ. ಇಲ್ಲ ಕೆಲವೊಂದ್ಸಲಿ ಏನು ಮಾಡ್ತಿದ್ದಾರೆ, ನ್ಯೂಮರಿಕಲ್ಸ್ ಕೇಳಿ ನ್ಯೂಮರಿಕಲ್ಸಲ್ಲೇ ಓಕೆ ಡ್ರಾ ದ ಇಮೇಜ್ ಫಾರ್ಮೇಷನ್ ಅಂತ ಅಲ್ಲೇ ಬರ್ಬೋದು. ಸೊ ನ್ಯೂಮರಿಕಲ್ಸ್ಗಂತೂ ಯು ಕ್ಯಾನ್ ಯೂಸ್, ಅಂದರೆ ಇಮೇಜ್ ಫಾರ್ಮೇಷನ್ ಬಂತು ಅಂದರೆ ನ್ಯೂಮರಿಕಲ್ಸ್ ನಾನು ಮಾಡ್ತಿರೋದು ಕರೆಕ್ಟ್ ಇದೆಯೋ ಇಲ್ಲೋ, ಅಥವಾ ಆನ್ಸರು ಏನು ಬಂದಿದೆ ಇಟ್ ಈಸ್ ರೈಟ್ ಆರ್ ರಾಂಗ್, ಅಂದರೆ ಈ ವ್ಯಾಲ್ಯೂ ಬರುತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ಬರುತ್ತಾ, ಕಮ್ಮಿ ಬರುತ್ತಾ, ಏನು ಯಾವ ರೇಂಜಲ್ಲಿ ಬರುತ್ತೆ. ಸೊ ಇದೆಲ್ಲ ಈಸಿ ಆಗುತ್ತೆ. ಬಿಕಾಸ್ ನ್ಯೂಮರಿಕಲ್ಸ್ ನೀವು ಒಂದು ಮಾಡ್ಕೊಂಡಿದ್ರೆ ಇನ್ನೊಂದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ನಾನು ಇದೆಲ್ಲ ಮತ್ತೆ ಹೇಳಲ್ಲ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ಒನ್ ಆಫ್ ದ ವಿಡಿಯೋ. ಲೈವ್ ಕ್ಲಾಸಲ್ಲೇ ಹೇಳಿದ್ದೇನೆ. ನಿಮಗೇನು ಬೇಕು, ರೇ ಡಯಾಗ್ರಾಮ್ ಬೇಕು ಅಂದರೆ ರೇ ಡಯಾಗ್ರಾಮ್ ಬೇಕು, ಹೆಂಗೆ ಹೋಗುತ್ತೆ, ಪ್ಯಾರಲಲ್ ಹೋಯ್ತು ಅಂದರೆ ಏನು, ಅಥವಾ ಲೈಟ್ ರೇ, ಎರಡು ಸೇಮೆ. ಸೊ ಇದೆಲ್ಲ ಈಗ ಸೆಂಟರ್ ಆಫ್ ಕರ್ವೇಚರಿಂದ ಪಾಸ್ ಆದರೆ ಏನಾಗುತ್ತೆ, ಅಥವಾ ಪೋಲಿಗೆ ಬಿದ್ದರೆ ಏನಾಗುತ್ತೆ, ಸೊ ಇದೆಲ್ಲ ಗೊತ್ತಿರಬೇಕು. ಇದೆಲ್ಲ ನಾನು ಫುಲ್ ಹೇಳಲ್ಲ. ಸೊ ಮಿರರ್ದ 6 ಇಮೇಜ್ ಅಂದರೆ ಕಾನ್ಕೇವ್ ಮಿರರ್ದಾರು, ಕಾನ್ವೆಕ್ಸ್ದು 2, ಇದೆಲ್ಲ ಟೇಬಲ್ ಫುಲ್ ಗೊತ್ತಿರಬೇಕು ಅಂತ ಏನಿಲ್ಲ. ಎಲ್ಲದಕ್ಕೂ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಬರುತ್ತೆ, ಲಾಸ್ಟ್ ಒಂದು ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಬರುತ್ತೆ. ವೇರ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ P and F. ಇದು ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇಮೇಜ್ ಫಾರ್ಮೇಷನ್ ಏನೇ ಕೇಳಿದ್ರು ಅಂದರು ಲಾಸ್ಟಿಗೆ ಯಾವ ಪೊಸಿಷನ್ ಕೊಟ್ಟಿದ್ದಾರಲ್ಲ ಅದಕ್ಕಿನ್ನ 3 ಏನು ಬರುತ್ತೆ ಕ್ಲೀನಾಗಿ ಬರೀಬೇಕು. ಅಂದರೆ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಪೊಸಿಷನ್ ಆಫ್ ದ ಇಮೇಜ್, ಸೈಜ್ ಆಫ್ ದ ಇಮೇಜ್, ನೇಚರ್ ಆಫ್ ದ ಇಮೇಜ್, ಕ್ಲೀನಾಗಿ ಬರೀಬೇಕು. ಲೆಟ್ ಇಟ್ ಬಿ ಫಾರ್ ಕಾನ್ಕೇವ್ ಆರ್ ಕಾನ್ವೆಕ್ಸ್, ಕ್ಲೀನಾಗಿ ಬರೀಬೇಕು. ಓಕೆ, ಹೇಳ್ತೀನಿ. ಸೊ ಈಗ ಲೆನ್ಸು, ಸೊ ಲೆನ್ಸಲ್ಲೂ 3 ರೇ ಡಯಾಗ್ರಾಮ್ ಇದೆ. ಅದ್ರ ಜೊತೆ ಕಾನ್ವೆಕ್ಸಲ್ಲಾದರೆ 6, ಕಾನ್ಕೇವಲ್ಲಾದರೆ 2. ಈಗ ಆ್ಯಂಡ್ ಅಗೇನ್ ಸೇಮ್ ಪೊಸಿಷನ್ ಏನು, ಪೊಸಿಷನ್ ಆಫ್ ದ ಇಮೇಜ್ ಏನು, ಸೈಜ್ ಏನು, ನೇಚರ್ ಏನು, ಇದಿಷ್ಟು ಬರೀಬೇಕು. ಈಗ ಲೆಟ್ಸ್ ಸ್ಟಾರ್ಟ್ ವಿತ್ ಒಂದು ಲೆನ್ಸಿಗೆ ತೊಗೊಳ್ಳೋಣ, ಕಾನ್ವೆಕ್ಸ್ ಲೆನ್ಸ್. ಹೆಂಗೆ ಬರೀಬೇಕು ಏನೇ, ಸಿಂಪಲ್, ವೆರಿ ಸಿಂಪಲ್. ಸೊ ಲೆನ್ಸು ಹೆಂಗೆ ಹಾಕ್ತಿರೋ ಹಾಕ್ರಿ, ಅಂದರೆ ಹೆಂಗೆ ಹಾಕ್ತಿರೋ ಅಂದರೆ ಕಾನ್ಕೇವ್ ಕಾನ್ವೆಕ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಆದರೂ ಕಾನ್ವೆಕ್ಸ್ ಥರ ಕಾಣಿಸ್ತಿರ್ಬೇಕು. ಇದಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಹೇಳಿರಿ. ನಿಮ್ಮದು ಪೇಪರಲ್ಲಿ ಏನಿರುತ್ತಲ್ಲ, ಪೇಪರಲ್ಲಿ ಲೈನ್ ಏನಿರುತ್ತಲ್ಲ ಅದ್ರ ಮೇಲೆ ಲೈನ್ ಹಾಕ್ರಿ. ಅದೆರಡರ ಮಧ್ಯೆ ಲೈನ್ ಹಾಕಕ್ಕೆ ಹೋಗ್ಬೇಡಿ, ಬಿಕಾಸ್ ಅದು ಕ್ಲೀನಾಗಿರುತ್ತೆ. ಆ್ಯಂಡ್ ವೈ ಡು ಯು ವಾಂಟ್ ಅಗೇನ್ ಟೇಕ್ ಹೆಡೇಕ್, ತಲೆನೋವು ಯಾಕೆ ಬೇಕು. ಸೊ ಆ ಲೈನ್ ಏನಿದೆ ಆ ಲೈನ್ ಮೇಲೆ ಹಾಕ್ರಿ. ಹಾಕಾದಮೇಲೆ ಪಾಯಿಂಟ್ಸ್ ಇಂಪಾರ್ಟೆಂಟ್. ಸೊ ಏನು ಪಾಯಿಂಟ್ಸ್ ತೊಗೋಬೇಕು, ಒಂದು ಆಪ್ಟಿಕಲ್ ಸೆಂಟರ್. ಈ ಆಪ್ಟಿಕಲ್ ಸೆಂಟರಿಂದ ಎಲ್ಲ ಡಿಸ್ಟೆನ್ಸು ಮೆಷರ್ ಮಾಡ್ತೀರ. ಆಪ್ಟಿಕಲ್ ಡಿಸ್ಟೆನ್ಸಿಂದ ಲೆಫ್ಟ್ಗೆ ಒಂದು 3 ಸೆಂಟಿಮೀಟರ್ ತೊಗೊಂಡ್ರಿ ಅಥವಾ 4 ಸೆಂಟಿಮೀಟರ್ ತೊಗೊಂಡ್ರಿ. ಅಗೇನ್ ಪ್ರಾಕ್ಟೀಸ್ ಮಾಡಿರಿ, ಬಿಕಾಸ್ ಆನ್ಸರ್ ಶೀಟ್ ಏನಿರುತ್ತೆ ತುಂಬ ದೊಡ್ಡದಿರಲ್ಲ. ಸೊ ಆ ಸಣ್ಣ 3 or 4 ಇಸ್ ಫೈನ್. 5 ಚೆಕ್ ಮಾಡಬೇಕು, ಬಿಕಾಸ್ ಆನ್ಸರ್ ಶೀಟ್ ಎಷ್ಟು ದೊಡ್ಡದಿರುತ್ತೆ ನನಗೂ ಐಡಿಯಾ ಇಲ್ಲ. ಸೊ 0, ಈಗ ನಾನು 3 ಸೆಂಟಿಮೀಟರ್ ತೊಗೊತೀನಿ, ಬಿಕಾಸ್ ಲೆನ್ಸು ಇಲ್ಲಿ 6 ಬಂತು ಅಂದರೆ ಆ ಸೈಡು 6, ಸೊ ಟೋಟಲ್ 12, ಅದಕ್ಕಿಂತ ಜಾಸ್ತಿನೂ ಒಂದು ಸ್ವಲ್ಪ ಇರಬೇಕು. ಸೊ 3 ಸೆಂಟಿಮೀಟರ್. ಸೊ ಓ ಇಂದ ದಿಸ್ ಇಸ್ F1, ಲೆಫ್ಟ್ ಸೈಡಿಗೆ F1 ಇರುತ್ತೆ, ರೈಟ್ ಸೈಡಿಗೆ F2 ಇರುತ್ತೆ. ಸೊ F1 ಇದನ್ನು 3 ಸೆಂಟಿಮೀಟರ್ ತೊಗೊತೀನಿ. ಸೊ ಇದು 3 ಆದರೆ ಇನ್ನೊಂದು ಏನಾಗುತ್ತೆ, ಓ ಇಂದ 2F1 ಆರ್ C1 ಬರೋ 2F1. ಸೊ ಅಗೇನ್ ದಿಸ್ ಶುಡ್ ಬಿ 3 ಸೆಂಟಿಮೀಟರ್. ಸಿಮಿಲರ್ಲಿ ರೈಟ್ ಸೈಡು F2, ಇಲ್ಲಿ 3 ತೊಗೊಂಡ್ರೆ ಇಲ್ಲೂ 3ನೇ ತೊಗೋಬೇಕು. ಓ ಇಂದ F2 3 ಸೆಂಟಿಮೀಟರ್, ಆ್ಯಂಡ್ ಅಗೇನ್ F2 ಇಂದ 3 ಸೆಂಟಿಮೀಟರ್ ವಿಚ್ ಇಸ್ 2F2. ಇದೆಷ್ಟು ಕ್ಲೀನಾಗಿ ಬರೋದ್ರಾ. ನೆಕ್ಸ್ಟು ಏನಿದೆ ಅವರು ಕೊಟ್ಟಿರ್ತಾರೆ, ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಅಥವಾ ಬಿಟ್ವೀನ್, ಏನು ಕೊಟ್ಟಿದ್ದಾರೆ ನೋಡಿರಿ. ಈಗ ನಾನು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್, ಸೊ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ F1 ಆ್ಯಂಡ್ 2F1 ತೊಗೊತೀನಿ. ಈಗ ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ F1 ಆ್ಯಂಡ್ 2F1, ಇದು ನಿಮ್ಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇದೆಲ್ಲ ಇದು ಬರಬೇಕಾ, ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ ಹೇಳ್ತಿದ್ದೀನಲ್ಲ. ಸೊ ಆಬ್ಜೆಕ್ಟ್ ಈಸ್ ಪ್ಲೇಸ್ ಬಿಟ್ವೀನ್ F1 ಆ್ಯಂಡ್ 2F1. ಪ್ರಾಕ್ಟೀಸು ಕೆಲವೊಂದ್ಸಲಿ ಬೇಕಿಲ್ಲ, ಹೇಳ್ತೀನಿ ನೋಡಿ. ಈಗ ಆಬ್ಜೆಕ್ಟ್ ಡ್ರಾ ಮಾಡಬೇಕು. ಆಬ್ಜೆಕ್ಟ್ ಹೈಟು 1 ಲೈನ್ ಡ್ರಾ ಮಾಡಬೇಡ್ರಿ, 2 ಲೈನ್ ಡ್ರಾ ಮಾಡಬೇಡ್ರಿ. ಇದು ನೋಡಿರಿ, ಇದು 3 ಲೈನ್ ಮೇಲಿತ್ತು,
ಓಕೆ 3 ಲೈನ್ ತೊಗೊಳ್ರಿ, ಇಲ್ಲ 2 ಲೈನ್. ಸೊ 2 ಅಥವಾ 3 ಲೈನ್ ಏನಿರುತ್ತೆ ಅಲ್ಲೇ ತೊಗೊಳ್ರಿ. ಅಗೇನ್ ಲೈನ್ ಮೇಲೆ ಲೈನ್ ಕೆಳಗೆ ಮಧ್ಯದಲ್ಲಿ ತೊಗೊಳ್ಬೇಡ್ರಿ. ಲೈನ್ ಎಲ್ಲಿ ಟಚ್ ಆಗುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಸೊ 2 ಲೈನ್ ಇತ್ತು ಅಂದರೆ 2 ಲೈನ್ ತೊಗೊಳ್ರಿ. ಎಲ್ಲೋ ಮಧ್ಯದಲ್ಲಿ 2 3 ಮಧ್ಯದಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ, ಕ್ಲೀನಾಗಿ ತೊಗೊಳ್ರಿ. ಬಿಕಾಸ್ ಪ್ಯಾರಲಲ್ ಲೈನ್ ಡ್ರಾ ಮಾಡಬೇಕು, ಆ ಲೈನ್ ಮೇಲೆ ಹಾಕ್ಬಿಡ್ಬೋದು. ಓಕೆ, ಸೊ ಒಂದೇನು ತೊಗೊತೀರಾ, ಲೈಟ್ ರೇ ಪ್ಯಾರಲಲ್. ಸೊ 2ನೇ ಲೈನ್ ಇದೆಯಾ, ಆ ಲೈನ್ ಮೇಲೆ ಒಂದು ಲೈನ್ ಡ್ರಾ ಮಾಡಿರಿ, ಈಸಿ. ಎಲ್ಲೆಲ್ಲೋ ಮಧ್ಯಕ್ಕೆ ಹೋಯ್ತು, ಎಲ್ಲೋ ಒಂದು ಮಧ್ಯ. ಸೊ ಈ ಮಧ್ಯದಿಂದ ಏನಾಗುತ್ತೆ, ಲೈಟ್ ರೇ ಪ್ಯಾರಲ್ ಇತ್ತು ಅಂದರೆ F2 ಇಂದ ಪಾಸ್ ಆಗುತ್ತೆ, ಪಾಸ್ ಮಾಡಿರಿ. ಆ್ಯರೋ ಮಾರ್ಕ್ ಹಾಕ್ರಿ. ಓಕೆ, ನೆಕ್ಸ್ಟು ಬಿಟ್ವೀನ್ F1 ಆ್ಯಂಡ್ 2F1 ಇದರಲ್ಲಿ ಬರಬೇಕು, ಬಿಯಾಂಡ್ 2F2 ಬರಬೇಕು. ಸೊ ಅದಕ್ಕೆ ಎಕ್ಸ್ಟ್ರಾ ತೊಗೊಂಡೆ. ಇನ್ನೊಂದು ವೆರಿ ಈಸಿ, ಲೈಟ್ ರೇ ಆಪ್ಟಿಕಲ್ ಸೆಂಟರಿಂದ ಪಾಸ್ ಆಗಬೇಕು, ಸೀದಾ ಎಳ್ಕೊಂಡೋಗ್ರಿ ಬಿಯಾಂಡ್ 2F2, ಹಿಂದೆನೂ ಹಾಕ್ರಿ. ನಿಮಗೆ ಇಮೇಜು ಬಿಯಾಂಡ್ 2F2 ಇದು ಎಲ್ಲಿ ಮೀಟ್ ಆಗ್ತಿದೆ ಅಲ್ಲಿ ಹಾಕ್ರಿ. ಅದು ಸ್ವಲ್ಪ ದೂರ ಇದೆಯೋ ಜಾಸ್ತಿ ದೂರ ಇದೆಯೋ ತಲೆ ಕೆಡಿಸ್ಕೋಬೇಡ್ರಿ, ಹಾಕ್ರಿ. ಇಮೇಜು 2ನೇ ಲೈನ್ಗೆ ಬರಬೇಕು, 4ನೇ ಲೈನ್ಗೆ ಬರಬೇಕು ಅಂತೇನಿಲ್ಲ, ಇಮೇಜ್ ಯಾವ ಲೈನ್ ಬೇಕಾದ್ರೂ ಬರ್ಬೋದು. ಆಬ್ಜೆಕ್ಟ್ ತೊಗೊಳೋದು ಕ್ಲೀನಾಗಿ ತೊಗೊಳ್ರಿ. ಏನು ತಲೆನೋವಿದೆ ಹೇಳ್ರಿ. ಇದಿಷ್ಟು ಬರೋದು 2 ಅಥವಾ 3 ಮಾರ್ಕ್ಸು. ಆ್ಯಂಡ್ ಅಗೇನ್ ಇಷ್ಟೇ ಅಲ್ಲ, ಹೇಳಿದ್ನಲ್ಲ ಆಗಲೇ, ಕ್ಲೀನಾಗಿ ಪೊಸಿಷನ್ ಆಫ್ ಆಬ್ಜೆಕ್ಟ್, ನೆಕ್ಸ್ಟು ಪೊಸಿಷನ್ ಆಫ್ ಇಮೇಜ್, ನೆಕ್ಸ್ಟು ಸೈಜ್ ಆಫ್ ಇಮೇಜ್, ನೆಕ್ಸ್ಟು ನೇಚರ್ ಆಫ್ ಇಮೇಜ್. ಇದಿಷ್ಟು ಬರೆದ್ರಿ ಅಂದರೆ 2 ಅಥವಾ 3 ಮಾರ್ಕ್ಸ್, 4 ಪಾಯಿಂಟು ಕ್ಲೀನಾಗಿ ಬರೀರಿ. ರೇ ಡಯಾಗ್ರಾಮ್ ತೋರಿಸ್ರಿ ಅಷ್ಟೇ. ಇನ್ನು ಕಾನ್ಕೇವ್ ಲೆನ್ಸ್ ಕೊಟ್ರಾ ಇನ್ನೂ ಈಸಿನೇ. ಯಾಕೆ ಸರ್, ಯಾಕೆ ಅಂದರೆ ಕಾನ್ಕೇವ್ ಲೆನ್ಸ್ ಸೇಮು, ಬೇರೆ ಏನು ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ. ಒಂದು ಲೈನ್ ಹಾಕ್ತೀರಾ, ಈ ಲೈನಲ್ಲಿ ಏನು ತೊಗೊತೀರಾ, ಆಪ್ಟಿಕಲ್ ಸೆಂಟರ್ ಮಾರ್ಕ್ ಮಾಡ್ತೀರಾ, ಸೇಮ್ 3 ಸೆಂಟಿಮೀಟರ್ F1, ಇನ್ನೊಂದು 3 2F1, ರೈಟ್ ಸೈಡು 3 F2, ರೈಟ್ ಸೈಡು ಇನ್ನೊಂದು 3 2F2. ಇಷ್ಟ ಆಯ್ತಾ? ಇಷ್ಟಾದಮೇಲೆ 2ನೇ ಲೈನ್ಗೆ ಎಲ್ಲೋ ಒಂದು ಇಡ್ತೀರ, ಒಂದು ಇನ್ಫಿನಿಟಿ, ಇಲ್ಲಿ 2 ಇರೋದು, ಒಂದು ಇನ್ಫಿನಿಟಿ ಆರ್ ಬಿಟ್ವೀನ್ O ಆ್ಯಂಡ್ ಇನ್ಫಿನಿಟಿ. ಸೊ ಎಲ್ಲ ಒಂದು ಪ್ಲೇಸ್ ಮಾಡಿರಿ, ಇಲ್ಲೇ ಪ್ಲೇಸ್ ಮಾಡ್ತೀನಿ. ಸೊ ಸೇಮ್ 2ನೇ ಲೈನಿಗೆ ಪ್ಲೇಸ್ ಮಾಡ್ತೀರಾ, ಒಂದು ಲೈಟ್ ರೇ ತೊಗೊತೀರಾ, ಇಲ್ಲಿ ಡೈವರ್ಜ್ ಆಗುತ್ತೆ, F2 ಇಂದ ಪಾಸ್ ಆಗಲ್ಲ, ಡೈವರ್ಜ್ ಆಗುತ್ತೆ. ಈ ಡೈವರ್ಜ್ ಲೈಟ್ ರೇ ಹೆಂಗೆ ತೊಗೋಬೇಕು ಅಂದರೆ, ಫಸ್ಟು F1 ಇಂದ ಪಾಸ್ ಆಗಂಗೆ ತೊಗೊಳ್ರಿ. ನೆಕ್ಸ್ಟು ಆಮೇಲೆ ಏನು ಮಾಡಿರಿ, ಇದನ್ನು ಡ್ರಾ ಮಾಡಿರಿ, ಮೇಲಿನ ಪಾರ್ಟು. ಸೊ ಇಲ್ಲಿಗೆ ಬಂದು ನಿಲ್ಲಿಸ್ತೀರಾ. ಸೊ F1 ಇಂದ ಒಂದು ಲೈಟ್ ರೇ ಡ್ರಾ ಮಾಡಿರಿ, ಇದು ಎಲ್ಲಿ ಟಚ್ ಆಗ್ತಿದೆ ನೋಡ್ಕೊಂಡು ಮೇಲೊಂದು ಲೈನ್ ಹೇಳ್ಕೊಳ್ರಿ ಅಷ್ಟೇ. ಫಸ್ಟು ಮೇಲೆ ಹೇಳ್ಕೊಂಡು ಆಮೇಲೆ ಹಿಂದೆ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ, ಬಿಕಾಸ್ ಮೇಲೆಲ್ಲೋ ಹೋಗ್ತಿರುತ್ತೆ, ಕೆಳಗೆಲ್ಲೋ ಇರುತ್ತೆ, ಆ ಲೈನ್ ಹಿಂಗಾಗೋದು ಬೇಡ. ಸೊ ಸೀದಾ ಇರಲಿ. ಸೊ ಅದಕ್ಕೆ ಲೈಟ್ ರೇ ಪ್ಯಾರಲಲ್ ತೊಗೊಂಡಾದ್ಮೇಲೆ ಹಿಂದೆ ಎಕ್ಸ್ಟೆಂಡ್ ಮಾಡಿರಿ, ಅದು ಎಲ್ಲಿ F2 ಪಾಸ್ ಆಗುತ್ತೆ ಮೇಲೊಂದು ಸೀದಾ ಲೈನ್ ಡ್ರಾ ಮಾಡಿರಿ. ಓಕೆ, ಇದು ಸ್ಟ್ರೈಟ್ ಕಾಣಿಸ್ತಿರ್ಬೇಕಿದು, ಅದಕ್ಕೆ ಹೇಳಿದ್ದು. ನೆಕ್ಸ್ಟು ಇನ್ನೊಂದೇನು, ಆಪ್ಟಿಕಲ್ ಸೆಂಟರಿಂದ ಪಾಸ್ ಆಗುತ್ತೆ. ಸೊ ಇದೆರಡು ಎಲ್ಲಿ ಮೀಟ್ ಆಗ್ತಿದೆ, ಇಲ್ಲಿ ಇಟ್ ಈಸ್ ವರ್ಚುವಲ್. ಸೊ ಡಾಟೆಡ್ ಲೈನ್ ಇರಬೇಕು, ಸೀದಾ ಇರಬೇಕು, ಮುಗಿತು ಅಷ್ಟೇ. ವೆರಿ ಸಿಂಪಲ್, ವೆರಿ ಸಿಂಪಲ್. ಇನ್ನು ಮಿರರು, ಮಿರರ್ 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 ಸೊ ಮಿರರ್ ಆ್ಯಕ್ಚುಲಿ ಹೆಂಗೆ ಫಾಸ್ಟಾಗಿ ಡ್ರಾ ಮಾಡಬೇಕು ಅಂತಲೂ ಹೇಳಿದ್ದೀನಿ, 1 ನಿಮಿಷದಲ್ಲೇ ಹೆಂಗೆ ಡ್ರಾ ಮಾಡಬೇಕು ಅಂತ. ಮಿರರ್ ಇದೆಯಾ, ಸೇಮ್. ಆದರೆ ಇಲ್ಲಿ ರೈಟ್ ಸೈಡ್ ಏನು ತೊಗೊಳಲ್ಲ. ಸೊ ಪೋಲ್, ದಿಸ್ ಇಸ್ ನಾಟ್ ಆಪ್ಟಿಕಲ್ ಸೆಂಟರ್, ಪೋಲ್ ಸೇಮ್. ಪೋಲಿಂದ F1 ಅಲ್ಲ, ಇದು 3 ಸೆಂಟಿಮೀಟರ್ ಆದರೆ ಇಲ್ಲಿ ಅಗೇನ್ ಸೆಂಟರ್ ಆಫ್ ಕರ್ವೇಚರ್, ದಿಸ್ ಇಸ್ ನಾಟ್ 2F1 ಅಥವಾ 2F ಅಲ್ಲ, ದಿಸ್ ಇಸ್ ಆಲ್ಸೋ 3 ಸೆಂಟಿಮೀಟರ್. ಈಗ ಆಬ್ಜೆಕ್ಟ್ ಬಿಟ್ವೀನ್ C ಆ್ಯಂಡ್ F ತೊಗೊತೀನಿ. ಇಮೇಜಲ್ಲಿ ಬರಬೇಕು ಬಿಯಾಂಡ್ ಸಿಗಿಂತ ಹಿಂದೆ ಬರಬೇಕು. ಸೊ ಒಂದು ಲೈಟ್ ರೇ
ಪ್ಯಾರಲಲ್ ಆಯಿತು ಅಂದರೆ ಪ್ರಿನ್ಸಿಪಲ್ ಫೋಕಸ್ ಹಿಂದೆ ಬರಬೇಕಲ್ಲ, ಸೊ ಹಿಂದೆ ತೊಗೊಂಡೆ. ಇನ್ನೊಂದು ಲೈಟ್ರೆ ನೀವು ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಸ್ವಲ್ಪ ದೂರ ಇಟ್ಟಿದ್ರೆ ನೋಡಿರಿ, ಈ ಮಿಸ್ಟೇಕ್ ಏನು ಮಾಡ್ತೀರಾ, ಓಕೆ ನಾ ಇಲ್ಲಿಂದ ತೊಗೊತೀನಿ, ಫೈನ್ ತೊಗೊಳ್ರಿ, ಹಿಂಗಿಂದ ತೊಗೊಂಡ್ರೆ ಆಬ್ಜೆಕ್ಟ್ ಟಚ್ ಆಗ್ತಿದೆ, ಇಲ್ಲೆಲ್ಲೋಯ್ತು ಮೇಲೋಟಾಯ್ತು. ವಾಟ್ ಯು ಕ್ಯಾನ್ ಡೂ ಇಸ್ ಸಿಂಪಲ್, ಓಕೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀರಾ ಮೇಲೆ, ಬರೀ ಮೇಲೆ ಎಕ್ಸ್ಟೆಂಡ್ ಮಾಡಬೇಡ್ರಿ, ಆಲ್ಸೋ ಎಕ್ಸ್ಟೆಂಡ್ ಎಟ್ ದ ಬಾಟಮ್. ಸೊ ಮೇಲೆ ಎಕ್ಸ್ಟೆಂಡ್ ಮಾಡಿದ್ರೆ ಕೆಳಗೆ ಎಕ್ಸ್ಟೆಂಡ್ ಮಾಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಲೈಟ್ರೇ ಸೆಂಟರ್ ಆಫ್ ಕರ್ವೇಚರಿಂದ ಹೋಗ್ತಿದೆ, ರಿಫ್ಲೆಕ್ಟ್ ಆಗಿ ಮತ್ತು ವಾಪಸ್ ಬರ್ತಿದೆ. ಆಬ್ಜೆಕ್ಟ್ ಎಲ್ಲಿ ಫಾರ್ಮ್ ಆಗ್ತಿದೆ, ಬಿಯಾಂಡ್ ಸಿ. ಓಕೆ ಸೇಮ್ 4 ಪಾಯಿಂಟು, ಎಲ್ಲದಕ್ಕೂ 4 ಪಾಯಿಂಟ್ ಬರ್ರಿ. ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್, ಪೊಸಿಷನ್ ಆಫ್ ದಿ ಇಮೇಜ್, ಸೈಜ್ ಆಫ್ ದಿ ಇಮೇಜ್, ನೇಚರ್ ಆಫ್ ದಿ ಇಮೇಜ್. ಓಕೆ ಇಲ್ಲಿ ಹಿಂದೆ ತೊಗೋಬೇಕಾದ್ರೆ ದಿಸ್ ಇಸ್ ವೆರಿ ಕೇರ್ಫುಲ್. ಐ ಹ್ಯಾವ್ ಎಕ್ಸ್ಪ್ಲೇನ್ ಲೈವ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಿ ವೆರಿ ಕೇರ್ಫುಲ್. ಇಲ್ಲ ಸರ್ ನಾನು ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಗೋದು ತೊಗೊತೀನಿ, ತೊಗೊಳ್ರಿ ತೊಂದರೆ ಇಲ್ಲ. ಬಟ್ ಇಲ್ಲಿಂದ ಪಾಸ್ ಆಗೋದು ತೊಗೊಂಡ್ರಿ ಅಂದರೆ ನಿಮ್ಗೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದಕ್ಕೆ ಅಗೇನ್ ಪ್ಯಾರಲಲ್ ಇರಬೇಕು. ಹೆಂಗೆ ಇದು ಪ್ಯಾರಲಲ್ ಅಂತೂ ಒಂದು ತೊಗೊತೀರಾ, ಇನ್ನೊಂದು ಸೆಂಟರ್ ಆಫ್ ಕರ್ವೇಚರಿಂದ ತೊಗೊಳ್ರಿ, ಆರ್ ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಯಿತು, ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆದಮೇಲೆ ರಿಫ್ಲೆಕ್ಟ್ ಆದಮೇಲೆ ಏನಾಗುತ್ತೆ, ಪ್ಯಾರಲಲ್ ಆಗುತ್ತೆ, ಪ್ರಿನ್ಸಿಪಲ್ ಆಕ್ಸಿಸಿಗೆ ಪ್ಯಾರಲಲ್ ಆಗುತ್ತೆ. ಅದು ಪ್ಯಾರಲಲ್ ಇರಬೇಕು, ನಾನು ನಿಮ್ಗೆ ತೋರಿಸ್ತಿರೋದು. ಎಲ್ಲ ಯಾವುದೇ ರೇಸ್ ತೊಗೊಂಡ್ರು ಒಂದೇ ಕಡೆ ಮೀಟ್ ಆಗಬೇಕು. ಅಂದರೆ ನೀವು ಸೆಂಟರ್ ಆಫ್ ಕರ್ವೇಚರಿಂದ ತೊಗೊಳ್ರಿ, ಪ್ರಿನ್ಸಿಪಲ್ ಫೋಕಸಿಂದ ಆದರೂ ತೊಗೊಳ್ರಿ, ಆರ್ ಇದನ್ನು ಅವಾಯ್ಡ್ ಮಾಡಿರಿ, ಆದಷ್ಟು ಅವಾಯ್ಡ್ ಮಾಡಿರಿ. ಹೆಂಗೆ ಪೋಲಿಗೆ ಬಿದ್ದು ರಿಫ್ಲೆಕ್ಟ್ ಆಗೋದನ್ನು ಅವಾಯ್ಡ್ ಮಾಡಿರಿ, ಅದು ತೊಗೊಂಡ್ರೆ ಇಲ್ಲೇ ಮೀಟ್ ಆಗಬೇಕು ಈ ಕೇಸಲ್ಲಿ. ಓಕೆ ಸೊ ಮತ್ತು ಇನ್ಯಾವುದಾದ್ರು ಸ್ಪೆಸಿಫಿಕ್ ಇಮೇಜ್ ಅಂದರೆ ಪೊಸಿಷನ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಒಂದು ಲಾಸ್ಟಿಗೂ ಒಂದು ಮಾಡ್ತೀನಿ, ಸೊ ಎಕ್ಸಾಮ್ ಟೈಮಲ್ಲಿ ಅಥವಾ ಈ ಪ್ರಿಪ್ರೇಟರಿ ಎಕ್ಸಾಮ್ ಟೈಮಲ್ಲೂ ಮಾಡ್ತೀನಿ, ಚಿಂತೆ ಮಾಡಿರಿ. ಸ್ಪೆಸಿಫಿಕ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಲಾಸ್ಟು ಕಾನ್ವೆಕ್ಸಲ್ಲಿ ರೈಟ್ ಸೈಡ್ ಬರುತ್ತೆ. ಸೊ ಸೇಮ್ ಪ್ರಿನ್ಸಿಪಲ್ ಆಕ್ಸೆಸ್, ಪೋಲ್, ಪ್ರಿನ್ಸಿಪಲ್ ಫೋಕಸ್, ಸೆಂಟರ್ ಆಫ್ ಕರ್ವೇಚರ್ ಎಲ್ಲ ರೈಟ್ ಸೈಡ್ ತೊಗೊತೀರಾ. ಸೊ ಆಬ್ಜೆಕ್ಟ್ನಲ್ಲಿ ಪ್ಲೇಸ್ ಮಾಡ್ತೀರಾ, ಆಬ್ಜೆಕ್ಟ್ನ ಲೆಫ್ಟ್ ಸೈಡ್ ಪ್ಲೇಸ್ ಮಾಡ್ತೀರಾ. ಆಬ್ಜೆಕ್ಟ್ ಈಸ್ ಆಲ್ವೇಸ್ ಪ್ಲೇಸ್ಡ್ ಆನ್ ದ ಲೆಫ್ಟ್ ಸೈಡ್, ಆಬ್ಜೆಕ್ಟ್ನ ರೈಟ್ ಸೈಡ್ ಪ್ಲೇಸ್ ಮಾಡಲ್ಲ. ಬಿಟ್ವೀನ್ ಪೋಲ್ ಆ್ಯಂಡ್ ಇನ್ಫಿನಿಟಿ ಯಾವುದೋ ಪೊಸಿಷನ್ನು ಏನು ತೊಗೊತೀರಾ, ಸೇಮ್ ಪ್ಯಾರಲಲ್, 1ನೇ ಲೈನು 2ನೇ ಲೈನು ಪ್ಯಾರಲಲ್, ರಿಫ್ಲೆಕ್ಟ್ ಆಗುತ್ತೆ. ಅಗೇನ್ ರಿಫ್ಲೆಕ್ಟ್ ಆಗೋದನ್ನು ಮೇಲ್ ಫಸ್ಟ್ ಡ್ರಾ ಮಾಡಿಬಿಡ್ರಿ, ಸೇಮ್ ಕಾನ್ಕೇವ್ ಲೆನ್ಸಲ್ಲಿ ಹೆಂಗೋ ಕಾನ್ವೆಕ್ಸ್ ಮಿರರಲ್ಲೂ ಹಾಗೆ ಫಸ್ಟ್ ಮೇಲ್ ಕಳಿಸ್ಬೇಡ್ರಿ. ಸ್ಕೇಲ್ ಹಿಡೀರಿ, ಸ್ಕೇಲ್ ಹಿಡಿದು ಇಲ್ಲಿ ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಗ್ತಿದೆಯಾ ನೋಡಿರಿ, ಪಾಸ್ ಆಗ್ತಿದ್ರೆ ಫಸ್ಟ್ ಇಲ್ಲಿಂದ ಡಾಟೆಡ್ ಲೈನ್ ಹಾಕಿರಿ, ಅದೇ ಸ್ಕೇಲಲ್ಲಿ ಎಕ್ಸ್ಟೆಂಡ್ ಮಾಡಿರಿ. ಫಸ್ಟ್ ಮೇಲಿನ ಡ್ರಾ ಮಾಡಿ ಆಮೇಲೆ ಕೆಳಗೆ ಎಳೆಯೋಕ್ಕೆ ಹೋಗ್ಬೇಡ್ರಿ, ಒಂದು ಸ್ಕೇಲ್ ಹಿಡೀರಿ. ಓಕೆ ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಗ್ತಿದೆಯಾ, ಡಾಟೆಡ್ ಲೈನ್ ಮೇಲ್ ಎಕ್ಸ್ಟೆಂಡ್. ಓಕೆ ಸೊ ಇನ್ನೊಂದು ಬೇಕು, ಏನು ಮಾಡ್ತೀರಾ, ಸೆಂಟರ್ ಆಫ್ ಕರ್ವೇಚರ್, ಒಂದು ಸ್ಕೇಲ್ ಹಿಡೀರಿ, ಇಲ್ಲಿಂದ ಸೆಂಟರ್ ಆಫ್ ಕರ್ವೇಚರ್ ಪಾಸ್ ಆಗ್ತಿದೆಯಾ, ಇಲ್ಲೊಂದು ಸ್ಟ್ರೈಟ್ ಲೈನು ತಿಕ್ ಲೈನು, ಮುಂದೆ ಡಾಟೆಡ್ ಲೈನ್, ಮುಗೀತು. ಸೊ ಎರಡು ಎಲ್ಲಿ ಮೀಟ್ ಆಗ್ತಿದೆ, ಪಾಯಿಂಟಲ್ಲಿ. ಅಗೇನ್ ಡಾಟೆಡ್ ಲೈನ್ ಬಿಕಾಸ್ ಇಟ್ ಈಸ್ ವರ್ಚುವಲ್. ಓಕೆ ಬಿಕಾಸ್ 6 ಇಮೇಜ್ ಫಾರ್ಮೇಷನ್ನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮಾಡಿದ್ದೀನಿ. ಸೊ ದಿಸ್ ಇಸ್ ನಾಟ್ ದಟ್ ರೈಟ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಬೇಕು ಅಂದರೆ ಯಾವುದಾದ್ರೂ ಒಂದು ನಿಮಗೆ ತುಂಬ ಕಾಡ್ತಿದೆ ಅಂದರೆ ಮೆಸೇಜ್ ಮಾಡಿರಿ, ಅಟ್ಲೀಸ್ಟ್ ಒಂದು ಲೈವ್ ಕ್ಲಾಸಲ್ಲಿ ತೊಗೊಂಡಾಗಾದರೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ 2 or 3 ಮಾರ್ಕ್ಸ್ ಬೇಕು ಅಂದರೆ ಪ್ರಾಕ್ಟೀಸ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಡೋಂಟ್ ಫರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.